ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪೀಠದಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಮಕ್ಕಳಿಂದ ಮಸಾಜ್ ಮಾಡಿಸಿಕೊಂಡಿದ್ದಾರೆ ಶ್ರೀಗಳು ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಮಠ ಬಿಟ್ಟು ತೊಲಗೋದಕ್ಕೆ ಪೂಜಾರ್ ಅಂತಿಮ ಗಡುವನ್ನ ನೀಡಿದ್ದಾರೆ. ಧರ್ಮದರ್ಶಿಗಳು ಇದೀಗ ಮಠವನ್ನ ಬಿಟ್ಟು ಹೋಗಬೇಕು, ಮಠವನ್ನ ಬಿಟ್ಟು ತೊಲಗಿ ಅಂತ ಹೇಳಿ ಅಂತಿಮವಾದಂತಹ ಒಂದು ಗಡುವನ್ನ ನೀಡಲಾಗಿದೆ. ಮಕ್ಕಳಿಂದ ಮಸಾಜ್ ಮಾಡಿಸಿಕೊಳ್ತಾ ಇದ್ರು ಸ್ವಾಮೀಜಿ ಅನ್ನುವಂತಹ ಗಂಭೀರ ಆರೋಪ. ಶ್ರೀಗಳ ವಿರುದ್ಧ ಪೋಕ್ಸೋ ಅಸ್ತ್ರ ಪ್ರಯೋಗದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ವಚನಾನಂದ ಶ್ರೀಗಳ ವಿರುದ್ಧವಾಗಿ ಧರ್ಮದರ್ಶಿ ಮಾಡ್ತಾ ಇರುವಂತಹ ಆರೋಪ ಇದು. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ಬಾಲಕರ ಹಾಸ್ಟೆಲ್ ಅನ್ನ ಆರಂಭ ಮಾಡ್ತೀವಿ. 60 ಜನ ಚಿಕ್ಕ ಮಕ್ಕಳು ಇದ್ದಿದ್ದು ಈಗ 5 ಮಕ್ಕಳಿದ್ದಾರೆ. ಆ ಮಕ್ಕಳ ತಂದೆ ತಾಯಿ ಪೋಕ್ಸೋ ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ 4 ಮಕ್ಕಳನ್ನ ಸರದಿ ಸಾಲಿನಲ್ಲಿ ನಿಂತು ಮಸಾಜ್ ಮಾಡೋದಕ್ಕೆ ಕರೀತಾರೆ ಅಂದ್ರು. ವಚನಾನಂದ ಸ್ವಾಮೀಜಿ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಬಹುದಿತ್ತು. ನಾವು ಮಕ್ಕಳ ತಂದೆ ತಾಯಿಗೆ ದೂರು ದಾಖಲಿಸೋದು ಬೇಡ ಅಂತ ಹೇಳಿದ್ವಿ ಅಂತ ಹೇಳಿ ಸದ್ಯ ಧರ್ಮದರ್ಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಅವರ ಧೋರಣೆಗಳು ಅದೇ ರೀತಿ ಮುಂದುವರೆದಿದ್ರೆ ಒಂದು ಪರಿಣಾಮವಾಗಿ ನಿನ್ನೆ ಅವರನ್ನ ನಾವು ಪೀಠದಿಂದ ಪದಚ್ಯುತಿಗೊಳಿಸ್ತಕ್ಕಂಥ ಅನಿವಾರ್ಯ ಸಂದರ್ಭ ನಿರ್ಮಾಣ ಆಗಿತ್ತು. ಇವತ್ತು ಏನು ಸ್ವಾಮೀಜಿಗಳ ಆಚಾರ ವಿಚಾರಗಳನ್ನ ತಿದ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟ್ರಸ್ಟಿನ ಎಲ್ಲ ಹಿರಿಯರು ಸಾಕಷ್ಟು ರೀತಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಏನು ನಾವು ಇತ್ತೀಚೆಗೆ ಬಲವಾಗಿ ಮಾಡಿದ್ವಿ. ನನ್ನ ಆಚಾರ ವಿಚಾರಗಳನ್ನ ತಿದ್ಕೊಳ್ಳೋದಿಕ್ಕೆ ಮತ್ತೆ ನನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ ಟ್ರಸ್ಟಿಗಳು ಅನ್ನುವಂತ ಒಂದು ಕಾರಣದಿಂದ ಸ್ವಾಮೀಜಿಗಳು ಈ ವಿಚಾರವನ್ನ ಡೈವರ್ಟ್ ಮಾಡಬೇಕು ಅಂತೇಳಿ, ದಿಕ್ಕನ್ನ ಬದಲು ಮಾಡಬೇಕು ಅಂತೇಳಿ ಕೆಲವು ಭಕ್ತರಿಗೆ ಕಟ್ಕೊಂಡು ಲೆಕ್ಕ ಕೊಡಿ ಚಳುವಳಿ ಅನ್ನೋದನ್ನ ಪ್ರಾರಂಭ ಮಾಡಿ, ಈ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ಪ್ರಾರಂಭ ಮಾಡಿದ್ದೆ ಈ ಒಂದು ಸಂಪೂರ್ಣವಾಗಿ ನನ್ನನ್ನ ತಿರ್ತಕ್ಕಂಥ ಪ್ರಯತ್ನವನ್ನ ಟ್ರಸ್ಟಿಗಳು ಮಾಡಬಾರ್ದು, ಇದನ್ನ ದಿಕ್ಕು ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕಂತರು. ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ, ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಚನಾನಂದ ಸ್ವಾಮೀಜಿ. ವಚನಾನಂದ ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೀವಿ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರೆ. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮಗೆ ಕಾಲೇಜಿಗೆ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿತು. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣವು ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ಕಾರಣ. ಇತ್ತೀಚಿನ ದಿನಗಳಲ್ಲಿ ಅವರ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಲೇಶ್, ಈಗಾಗಲೇ ಸಾಲು ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ವಚನಾನಂದ ಶ್ರೀಗಳನ್ನ ಟ್ರಸ್ಟ್ ನಿಂದ ವಜಾಗೊಳಿಸುವಂತ ಕೆಲಸ ಆಗಿದೆ. ಇದರ ನಡುವೆ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಧರ್ಮದರ್ಶಿ ಅವರು ಮಾಡ್ತಾ ಇದ್ದಾರೆ. ಏನ್ ಆರೋಪ? ಅವರ ಆರೋಪಕ್ಕೆ ಸರಿಯಾದಂತ ಸಾಕ್ಷ್ಯಾಧಾರಗಳಿದೆಯಾ? ಹೇಗೆ ದಿವ್ಯ, ಏನಂದ್ರೆ ಒಂದು ಹರಿಹರ ಬಳಿ ಇರ್ತಕ್ಕಂತಹ ಏನು ವೀರಶೈವ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಮತ್ತು ಧರ್ಮದರ್ಶಿಗಳ ನಡುವಿನ ಒಂದು ಜಟಾಪಟಿ ಇತ್ತು, ಸಾಕಷ್ಟು ತೀವ್ರಗೊಳ್ತಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ಧರ್ಮದರ್ಶಿಗಳು ಒಂದು ಸಭೆಯನ್ನ ಮಾಡಿ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಟ್ರಸ್ಟ್ ಮತ್ತು ಶ್ರೀಗಳು ಮತ್ತು ಶ್ರೀಗಳ ಭಕ್ತರ ನಡುವೆ ಒಂದು ರೀತಿಯ ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ನಡೀತಾ ಇದ್ದಾವೆ. ಏನಂದ್ರೆ ಸ್ವಾಮೀಜಿಗಳು ದಿನನಿತ್ಯ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಮಸಾಜ್ ಮಾಡಿಸ್ಕೊಳ್ತಿದ್ರು ಅಂತ ಹೇಳಿ ಟ್ರಸ್ಟಿ ಆದಂತಹ ಚಂದ್ರಶೇಖರ್ ಪೂಜಾರ್ ಅವರು ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಏನಂದ್ರೆ 2 ವರ್ಷಗಳ ಹಿಂದೆ ಹಾಸ್ಟೆಲ್ ಆರಂಭಿಸಿದ್ದು ಅಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಇದೀಗ ಸ್ವಾಮೀಜಿ ಅವರ ಕಾಟ ತಡಿಲಾರದೆ ಈಗ ಕೇವಲ 5 ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ ಅಂತ ಸಹ ಆರೋಪ ಮಾಡಿದ್ದಾರೆ. ಸ್ವಾಮೀಜಿಗಳು ಪ್ರತಿನಿತ್ಯ 4 ವಿದ್ಯಾರ್ಥಿಗಳಿಂದ ಮಸಾಜ್ ಅನ್ನ ಮಾಡಿಸ್ಕೊಳ್ತಿದ್ರು. ಇದಕ್ಕಾಗಿ ಪ್ರತಿ 4 ವಿದ್ಯಾರ್ಥಿಗಳು ಕ್ಯೂ ನಿಲ್ಬೇಕಾಗಿತ್ತು ಅಂತಾನೂ ಸಹ ಚಂದ್ರಶೇಖರ್ ಪೂಜಾರ್ ಅವರು ಹೇಳಿದ್ದಾರೆ. ಈ ವಿಚಾರವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಸ್ವಾಮೀಜಿಗಳಿಗೆ ಈ ಬಗ್ಗೆ ತಿಳಿಯಲು ಸಹ ಹೇಳಲಾಗಿತ್ತು. ಆದ್ರೆ ಅವರು ಯಾವುದೇ ರೀತಿ ಬದಲಾವಣೆ
ಮಾಡ್ಕೊಳ್ಳಿಲ್ಲ ಅಂತೇಳಿ ಚಂದ್ರಶೇಖರ್ ಪೂಜಾರಿ ಅವರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಪೋಷಕರು ಸಹ ಸ್ವಾಮೀಜಿಗಳ ಮೇಲೆ ನಾವು ಪೋಕ್ಸೋ ಕಾಯ್ದೆಯನ್ನ ಹಾಕ್ತಿವಿ ಅಂತ ಹೇಳಿ ಸಹ ಹೇಳಿದ್ರು. ಆದ್ರೆ ಮಠ ಮತ್ತು ಸ್ವಾಮೀಜಿಯ ಒಂದು ಗೌರವ ಕಾಪಾಡುವ ದೃಷ್ಟಿಯಿಂದ ನಾವು ಧರ್ಮದರ್ಶಿಗಳಾದಂತರು ಅವರ ತಂದೆ ತಾಯಿಗಳಿಗೆ ಒಂದು ರೀತಿ ಮನವರಿಕೆ ಮಾಡಿ ಪೋಕ್ಸೋ ಕಾಯ್ದೆಯನ್ನ ಕೇಸ್ ಹಾಕಬಾರ್ದಿತ್ತು ಅಂತ ಹೇಳಿ ಮನವೊಲಿಸಿದೀವಿ ಅಂತಾನೂ ಸಹ ಹೇಳಿದ್ದಾರೆ. ಸ್ವಾಮೀಜಿಗಳು ಸಾಕಷ್ಟು ಮಠದಲ್ಲಿ ಇದ್ದಂತ ವಿದ್ಯಾರ್ಥಿಗಳನ್ನ ಈ ರೀತಿಯಾಗಿ ನಡೆಸಿಕೊಳ್ತಿದ್ದು ನಮ್ಗೆ ತುಂಬಾ ಸಾಕಷ್ಟು ಬೇಸರ ಆಗಿದೆ ಮತ್ತು ಅನವಶ್ಯಕವಾಗಿ ರಾಜಕೀಯನೂ ಸಹ ಮಾಡ್ತಾ ಇದ್ರು ಮತ್ತು ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟುವಂತಹ ಕೆಲಸವನ್ನು ಸಹ ಸ್ವಾಮೀಜಿಗಳು ಮಾಡ್ತಿದ್ರು ಅಂತ ಚಂದ್ರಶೇಖರ್ ಪೂಜಾರಿ ಅವರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆನೆ ನಾವು ಧರ್ಮದರ್ಶಿ ಟ್ರಸ್ಟ್ ನಲ್ಲಿ ಸ್ವಾಮೀಜಿಯನ್ನ ಪದಚ್ಯುತಿಗೊಳಿಸಿದ್ದು ಈ ಕ್ಷಣದಿಂದಲೇ ಸ್ವಾಮೀಜಿ ಮಠವನ್ನ ಬಿಟ್ಟು ಹೋಗ್ಬೇಕಂತನೂ ಸಹ ಒಂದು ರೀತಿಯ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಇಲ್ಲವಾದ್ರೆ ನಾವು ಯಾವ ರೀತಿ ಸ್ವಾಮೀಜಿಯನ್ನ ಮಠದಿಂದ ಹೊರಗಾಕ್ಬೇಕು ಅಂತ ಗೊತ್ತಿದೆ. ಇದಕ್ಕೆ ನಾವು ಕಾನೂನು ರೀತಿಯಾಗಿ ಸಹ ನಾವು ಹೋರಾಟ ಮಾಡ್ತಿದ್ದೇವೆ. ಈ ಸ್ವಾಮೀಜಿ ನಮ್ಮ ಮಠಕ್ಕೆ ಬೇಡವೇ ಬೇಡ ಅಂತ ಹೇಳಿ ಟ್ರಸ್ಟಿ ಆದಂತ ಚಂದ್ರಶೇಖರ್ ಪೂಜಾರ್ ಅವರು ಆಗ್ರಹಿಸಿದ್ದಾರೆ. ಇದೀಗ ಸ್ವಾಮೀಜಿಗಳ ಮತ್ತು ಟ್ರಸ್ಟ್ ಸಾಕಷ್ಟು ಒಂದು ಗೊಂದಲ ಆಗಿದ್ದು, ಮತ್ತೊಂದೆಡೆ ಸ್ವಾಮೀಜಿಗಳು ಸಹ ಮಠದಲ್ಲೇ ಇದ್ದು ಅಲ್ಲಿ ಅವರ ಬೆಂಬಲಿಗರ ನಡುವೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನವಾಗಿ ಯಾವ ನಡೆ ತೆಗೆದುಕೊಳ್ಬೇಕು ಅಂತನೂ ಸಹ ಒಂದು ರೀತಿ ಚಿಂತನೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ವಚನಾನಂದ ಶ್ರೀಗಳು ಮತ್ತು ಶ್ರೀಗಳ ಬೆಂಬಲಿಗರು ಮತ್ತು ಧರ್ಮದರ್ಶಿಗಳು ಏನಿದ್ದಾರೆ ಇವರ ನಡುವೆ ಒಂದು ರೀತಿಯ ಏನು ಈ ವಿಚಾರವಾಗಿ ಸಾಕಷ್ಟು ಕಗ್ಗಂಟಾಗಿದೆ ಅಂತಾನೆ ಹೇಳ್ಬೋದು. ಈ ನಡುವೆ ನಾಳೆ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರ ಒಂದು ಸಮ್ಮುಖದಲ್ಲಿ ಒಂದು ಸಭೆ ನಡೆಸಲು ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ನಾಳೆ ನಡೆಯುವಂತ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಮತ್ತು ಯಾವ ರೀತಿ ಒಂದು ಚರ್ಚೆ ಆಗುತ್ತೆ, ಈ ಒಂದು ಮಠದಲ್ಲಿ ಇರ್ತಕ್ಕಂತ ವಿವಾದ ಅಂತ್ಯ ಆಗುತ್ತದೆ ಎಂಬುದನ್ನ ಕಾದು ನೋಡ್ಬೇಕಿದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬದಲು ಮಾಡಬೇಕು